ಸ್ನೇಹಿತರೆ, ಕೇವಲ ಧೂಮಪಾನದಿಂದಲೇ ಕೂದಲು ಉದುರಿ ಹೋಗೋದಿದ್ರೆ ಇಷ್ಟೊತ್ತಿಗೆ ಅದೆಷ್ಟೋ ಜನಪ್ರಿಯ ಸಿನಿಮಾ ತಾರೆಯರು ಬೊಕ್ಕ ತಲೆ ಹೊಂದಿರಬೇಕಿತ್ತು. ಹಾಗೆಯೇ ಕೇವಲ ಅತ್ಯುತ್ತಮ ಡಯಟ್ನಿಂದಲೇ ಕೂದಲು ಸಂಪೂರ್ಣ ಆರೋಗ್ಯವಾಗಿರುತ್ತಿದ್ದರೆ ನಮ್ಮ ಸ್ಟಾರ್ ಅಥ್ಲೀಟ್ ನೀರಜ್ ಚೋಪ್ರಾ ಅಂತವರಿಗೆ ಈ ಕೂದಲಿನ ಸಮಸ್ಯೆಯೇ ಕಾಡುತ್ತಿರಲಿಲ್ಲ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಇಂದು ಕೂದಲಿನ ಸಮಸ್ಯೆ ಅನೇಕರಿಗೆ ಒಂದು ದೊಡ್ಡ ಲಾಭದಾಯಕ ಬಿಸ್ನೆಸ್ ಆಗಿದ್ದು, ಈ ಎಣ್ಣೆ ಹಚ್ಚಿ ಆ ಕೆಲಸ ಮಾಡಬೇಡಿ ಅನ್ನುವ ಸಾವಿರಾರು ಸುಳ್ಳು ಕಥೆಗಳ ಮೂಲಕ ಕೆಲವರ ಭಯವನ್ನೇ ಬಂಡವಾಳ ಮಾಡಿಕೊಳ್ಳಲಾಗುತ್ತದೆ. ಆದರೆ ಸತ್ಯವನ್ನ ಹೇಳಬೇಕಾದ್ರೆ ಕೂದಲು ಉದುರಲು ಕೇವಲ 5 ಪ್ರಮುಖ ಕಾರಣಗಳಿದ್ದು, ಅಚ್ಚರಿ ಅಂದರೆ ವಿಜ್ಞಾನವೇ ಇದನ್ನ ದೃಢಪಡಿಸಿದ್ದರೂ ಯಾರೂ ಈ ಕಡೆ ಗಮನವೇ ಕೊಡೋದಿಲ್ಲ. ಇಂದಿನ ಸಂಚಿಕೆಯಲ್ಲಿ ಕೂದಲು ಉದುರುವಿಕೆ ಹಾಗೂ ಕೂದಲು ಕಳೆದುಕೊಳ್ಳುವಿಕೆ ನಡುವಿನ ನಿಖರ ವ್ಯತ್ಯಾಸದೊಂದಿಗೆ 99% ಜನರ ಸಮಸ್ಯೆಗಳಿಗೆ ಕಾರಣವಾಗುವ ಆ 5 ವೈಜ್ಞಾನಿಕ ಕಾರಣಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಹೇರ್ ಫಾಲ್ ಹಾಗೂ ಹೇರ್ ಲಾಸ್ ಇವೆರಡೂ ಒಂದೇ ಅಲ್ಲ. ಇವು ಸಂಪೂರ್ಣವಾಗಿ ಬೇರೆ ಬೇರೆ ವಿಷಯಗಳು. ಹೇರ್ ಫಾಲ್ ಅಂದ್ರೆ ದಿನಕ್ಕೆ 50ರಿಂದ 100 ಕೂದಲು ನೈಸರ್ಗಿಕವಾಗಿ ಉದುರಿ ಅದರ ಜಾಗದಲ್ಲಿ ಹೊಸ ಕೂದಲು ಹುಟ್ಟಿಕೊಳ್ಳೋದು. ಇದು ಭಯಪಡಬೇಕಾದ ವಿಷಯವಲ್ಲ. ಆದರೆ ಹೇರ್ ಲಾಸ್ ನಿಜವಾದ ಸಮಸ್ಯೆ. ಇಲ್ಲಿ ಕೂದಲು ಉದುರುತ್ತಿದೆಯಾದರೂ ಅದರ ಜಾಗಕ್ಕೆ ಹೊಸ ಕೂದಲು ಬರೋದಿಲ್ಲ. ದಿನಕ್ಕೆ 100ಕ್ಕಿಂತ ಹೆಚ್ಚು ಕೂದಲು ಉದುರುವುದು ಸ್ಪಷ್ಟವಾಗಿ ಕಾಣುತ್ತೆ. ಹೇರ್ ಲಾಸ್ ಆದಾಗ ಹಣೆ ವಿಸ್ತಾರವಾಗುತ್ತಾ ಹೋಗುತ್ತದೆ, ತಲೆಯಲ್ಲಿ ಖಾಲಿ ಪ್ಯಾಚ್ಗಳು ಕಾಣಿಸೋದು ಹಾಗೂ ಕೂದಲಿನ ದಟ್ಟಣೆ ಸಂಪೂರ್ಣವಾಗಿ ಕಡಿಮೆಯಾಗೋದು ಕನ್ನಡಿ ಮುಂದೆ ಕಾಣಿಸುತ್ತೆ. ದುರದೃಷ್ಟವಶಾತ್ ಹೇರ್ ಲೈನ್ ಹಿಂದಕ್ಕೆ ಸರಿಯೋದು ಅಥವಾ ದಟ್ಟಣೆ ಕಡಿಮೆಯಾಗುತ್ತಾ ಬರುವುದು ಆರಂಭದ ಹಂತದಲ್ಲಿ ಗೊತ್ತೇ ಆಗೋದಿಲ್ಲ. ಹೇರ್ ಲಾಸ್ ಆಗುತ್ತಿದ್ದರೂ ಅದರ ಮೂಲ ಕಾರಣ ತಿಳಿದಿರೋದಿಲ್ಲ. ಆದರೂ ಜನ ಜಾಹೀರಾತು ನೋಡಿ ಅಥವಾ ಯಾರೋ ಹೇಳಿದ್ರೆಂದು ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡುವುದು ಸಾಮಾನ್ಯವಾಗಿದೆ. ಈ ನಿರ್ಲಕ್ಷ್ಯ ಮುಂದುವರೆದರೆ ಅದು ಶಾಶ್ವತ ಸಮಸ್ಯೆಯಾಗಿ ಬದಲಾಗಬಹುದು. ಸ್ನೇಹಿತರೆ, ಹೆಚ್ಚಿನವರು ಪ್ಯಾನಿಕ್ ಆಗಿ ಮಾಡುವ ದೊಡ್ಡ ತಪ್ಪು ಅಂದರೆ ಸಮಸ್ಯೆಯ ಮೂಲ ಕಾರಣ ಗೊತ್ತಿಲ್ಲದಿದ್ದರೂ ಯಾವುದೋ ರ್ಯಾಂಡಮ್ ವಿಡಿಯೋ ನೋಡಿ ಸಪ್ಲಿಮೆಂಟ್ಗಳನ್ನು ಸೇವಿಸೋದು, ಜಾಹೀರಾತುಗಳನ್ನು ನೋಡಿ ಶ್ಯಾಂಪುಗಳನ್ನು ಕೊಂಡ್ಕೊಳ್ಳೋದು, ಇಲ್ಲವೇ ಇನ್ಫ್ಲುಯೆನ್ಸರ್ಗಳು ಹೇಳಿದ್ದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡೋದು. ಈ ವಸ್ತುಗಳೆಲ್ಲ ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಎಂದು ಹೇಳಲಾಗೋದಿಲ್ಲ. ಆದರೆ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಅವ ಕೆಲಸ ಮಾಡುತ್ತವೋ ಇಲ್ಲವೋ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಆದ್ದರಿಂದ ನಮ್ಮ ಮುಂದಿನ ಪ್ರಮುಖ ಅಂಶವೆಂದರೆ ಯಾವುದೇ ಹೇರ್ ಲಾಸ್ಗೆ ಅಡಗಿರುವ ಮೂಲ ಕಾರಣವನ್ನ ಪತ್ತೆ ಹಚ್ಚೋದು ಅತ್ಯಂತ ಅಗತ್ಯ. ಯಾಕಂದ್ರೆ ರೂಟ್ ಕಾಸ್ ಗೊತ್ತಿಲ್ಲದಿದ್ದರೆ ಎಷ್ಟು ಮನೆಮದ್ದು ಮಾಡಿದ್ರೂ, ಎಷ್ಟು ಮೆಡಿಸಿನ್ಗಳನ್ನು ತೆಗೆದುಕೊಂಡರೂ ಹೆಚ್ಚು ಪ್ರಯೋಜನವಾಗೋದಿಲ್ಲ. ಉದಾಹರಣೆಗೆ, ದೇಹದಲ್ಲಿ ಬಯೋಟಿನ್ ಕೊರತೆ ಇದ್ದಾಗ ಎಷ್ಟು ದುಬಾರಿ ಹೇರ್ ಗ್ರೋತ್ ಸೀರಮ್ ಅಥವಾ ಆಯಿಲ್ ಬಳಸಿದ್ರೂ ಸರಿಯಾದ ಫಲಿತಾಂಶ ಸಿಗೋದಿಲ್ಲ. ಯಾಕಂದ್ರೆ ಮುಖ್ಯ ಕಾರಣ ಬಯೋಟಿನ್ ಕೊರತೆಯೇ ಆಗಿರುತ್ತೆ. ದೇಹಕ್ಕೆ ಸರಿಯಾಗಿ ಬಯೋಟಿನ್ ಪೂರೈಸಿದಾಗ ಕೂದಲಿನ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ಲಭ್ಯವಾಗುತ್ತವೆ. ಜೊತೆಗೆ ಹೇರ್ ಫಾಲ್ ತಾನಾಗಿಯೇ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಕೂದಲು ಉದುರುವಿಕೆ ಅಥವಾ ಕಳೆದುಕೊಳ್ಳುವಿಕೆಗೆ ಮುಖ್ಯವಾಗಿ 5 ಕಾರಣಗಳಿರುತ್ತವೆ. ಅವುಗಳಲ್ಲಿ ವಂಶ ಪಾರಂಪರ್ಯ ಅಥವಾ ಜೆನೆಟಿಕ್ಸ್ ಅತಿ ಸಾಮಾನ್ಯ ಹಾಗೂ ಅತ್ಯಂತ ಶಕ್ತಿಯುತ ಕಾರಣವಾಗಿದೆ. ವಿಶೇಷವಾಗಿ ಪುರುಷರಲ್ಲಿ ಕುಟುಂಬದ ಇತಿಹಾಸದಲ್ಲಿ ಯಾರಿಗಾದರೂ ಅತಿ ಬೇಗನೆ ಬೊಕ್ಕತಲೆ ಬಂದಿದ್ರೆ ಈ ಸಮಸ್ಯೆಯನ್ನು ಎದುರಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದನ್ನ ಮೇಲ್ ಪ್ಯಾಟರ್ನ್ಸ್ ಬಾಲ್ಡ್ನೆಸ್ ಅಂತ ಕರೆಯಲಾಗಿದ್ದು, ಇದು ಸಾಮಾನ್ಯವಾಗಿ ಹೇರ್ ಲೈನ್ ಹಿಂದಕ್ಕೆ ಸರಿಯೋದ್ರಿಂದ ಅಥವಾ ತಲೆಯ ಮಧ್ಯಭಾಗದಿಂದ ಪ್ರಾರಂಭವಾಗುತ್ತದೆ. ಆದರೆ ಜೆನೆಟಿಕ್ಸ್ನ ಪ್ರಭಾವವು ಕೇವಲ ಆನುವಂಶಿಕ ಅಂಶಗಳ ಮೇಲೆ ಮಾತ್ರವಲ್ಲದೆ ಆಂಡ್ರೋಜನ್ ರಿಸೆಪ್ಟರ್ ಹಾಗೂ ಜೀವನ ಶೈಲಿಯ ಮೇಲೂ ಅವಲಂಬಿತವಾಗಿರುತ್ತದೆ. ಅಂದಾಜು 30% ತಾಯಿಯ ಕಡೆಯಿಂದ 30% ತಂದೆಯ ಕಡೆಯಿಂದ ಆನುವಂಶಿಕ ಪ್ರಭಾವವಿದ್ದರೆ ಉಳಿದ 30% ಆಹಾರ, ಹವ್ಯಾಸಗಳು ಹಾಗೂ ಕೂದಲಿನ ಆರೈಕೆಯಂತಹ ಜೀವನ ಶೈಲಿಯಿಂದ ನಿರ್ಧರಿಸಲ್ಪಡುತ್ತದೆ. ಹೀಗಾಗಿ 2 ಕಡೆಯ ಆನುವಂಶಿಕ ಸ್ಥಿತಿ ಉತ್ತಮವಾಗಿದ್ದರೆ ಮೂಲ ಆರೈಕೆ ಸಾಕು. ಆದರೆ ಆನುವಂಶಿಕ ಸ್ಥಿತಿ ದುರ್ಬಲವಾಗಿದ್ದರೆ ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ ಹಾಗೂ ಸರಿಯಾದ ವೈದ್ಯಕೀಯ ಚಿಕಿತ್ಸೆಗಳ ಅಗತ್ಯವಿರುತ್ತೆ. ಹಾರ್ಮೋನಲ್ ಅಸಮತೋಲನ. ಹಾರ್ಮೋನ್ಗಳು ನಮ್ಮ ದೇಹದ ರಾಸಾಯನಿಕ ಸಂದೇಶವಾಹಕಗಳಾಗಿದ್ದು ಅವು ಬೆಳವಣಿಗೆ, ಮನಸ್ಥಿತಿ, ಶಕ್ತಿ ಹಾಗೂ ಕೂದಲಿನ ಆರೋಗ್ಯವನ್ನು ನಿಯಂತ್ರಿಸುತ್ತವೆ. ಕೂದಲಿನ ಬೇರುಗಳು ಈ ಹಾರ್ಮೋನ್ಸ್ಗೆ ಅತಿ ಸೂಕ್ಷ್ಮವಾಗಿರೋದ್ರಿಂದ ಹಾರ್ಮೋನ್ ಅಸಮತೋಲನ ಉಂಟಾದರೆ ಹೇರ್ ಫಾಲ್ ಒಂದು ಸಾಮಾನ್ಯ ಅಡ್ಡ ಪರಿಣಾಮವಾಗಿ ಬಿಡುತ್ತೆ. ಹೇರ್ ಲಾಸ್ಗೆ ಕಾರಣವಾಗುವ 3 ಪ್ರಮುಖ ಹಾರ್ಮೋನ್ಗಳಲ್ಲಿ ಮೊದಲನೇದು DHT. ಇದು ಟೆಸ್ಟೆಸ್ಟೆರಾನ್ನ ಉಪೋತ್ಪನ್ನವಾಗಿದ್ದು ದೇಹದಲ್ಲಿ ಇದರ ಅಂಶ ಹೆಚ್ಚಾದಾಗ ಹೇರ್ ಫಾಲಿಕಲ್ಸ್ಗಳನ್ನು ನಿಧಾನವಾಗಿ ಕುಗ್ಗಿಸಲು ಶುರು ಮಾಡುತ್ತೆ.
ಈ ಪ್ರಕ್ರಿಯೆಯಿಂದಾಗಿ ಮೊದಲು ಕೂದಲು ತೆಳುವಾಗಿ, ನಂತರ ದುರ್ಬಲಗೊಂಡು ಅಂತಿಮವಾಗಿ ಶಾಶ್ವತವಾಗಿ ಬಿದ್ದು ಹೋಗುತ್ತೆ. ವೈದ್ಯಕೀಯವಾಗಿ ಇದನ್ನ ಆಂಡ್ರೋಜೆನಿಕ್ ಎಲೋಫೇಸಿಯಾ ಅಥವಾ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಕರೆಯಲಾಗುತ್ತೆ. DHT ನಂತರ ಹೇರ್ ಫಾಲ್ನಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಮತ್ತೊಂದು ಮುಖ್ಯವಾದ ಹಾರ್ಮೋನ್ ಇದೆ. ಅದೇ ಥೈರಾಯ್ಡ್. ಕುತ್ತಿಗೆಯ ಮುಂಭಾಗದಲ್ಲಿರುವ ಈ ಚಿಕ್ಕ ಗ್ರಂಥಿ ನಮ್ಮ ದೇಹದ ಚಯಾಪಚಯ ಶಕ್ತಿ ಹಾಗೂ ಬೆಳವಣಿಗೆಯನ್ನ ನಿಯಂತ್ರಿಸುತ್ತದೆ. ಥೈರಾಯ್ಡ್ ಹಾರ್ಮೋನ್ಗಳಾದ T3 ಹಾಗೂ T4ಗಳು ಕಡಿಮೆ ಆದಾಗ ಅಥವಾ ಹೆಚ್ಚು ಆದಾಗ ದೇಹದ ಹಾರ್ಮೋನಲ್ ಸಮತೋಲನವು ಸಂಪೂರ್ಣವಾಗಿ ಕೆಡುತ್ತದೆ. ಇದರ ಪರಿಣಾಮವಾಗಿ ಕೂದಲಿನ ಬೆಳವಣಿಗೆಯ ಚಕ್ರವು ಅಡ್ಡಿಗೊಂಡು ಹೇರ್ ಫಾಲಿಕಲ್ಸ್ಗಳ ಮೇಲೆ ಒತ್ತಡ ಹೆಚ್ಚಾಗಿ ಕೂದಲು ತ್ವರಿತವಾಗಿ ಹಾಗೂ ಅತಿಯಾಗಿ ಉದುರಿ ಹೋಗುತ್ತೆ. ಮುಖ್ಯವಾಗಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ಕೂದಲು ಒಣಗಿ ದುರ್ಬಲವಾಗಿ ತಲೆಯು ಒಟ್ಟಾರೆಯಾಗಿ ತೆಳ್ಳಗಾದಂತೆ ಕಾಣುತ್ತದೆ. ಒಂದು ವೇಳೆ ಥೈರಾಯ್ಡ್ ಅನುಮಾನವಿದ್ದರೆ ಟೆನ್ಷನ್ ತೆಗೆದುಕೊಳ್ಳದೆ ತಕ್ಷಣ ಡಾಕ್ಟರ್ ಅನ್ನು ಸಂಪರ್ಕಿಸಿ ಥೈರಾಯ್ಡ್ ಹಾರ್ಮೋನ್ ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಅವರ ಸಲಹೆಯಂತೆ ಮೆಡಿಸಿನ್, ಡಯಟ್ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಹೇರ್ ಫಾಲ್ ಕೂಡ ನಿಧಾನವಾಗುತ್ತೆ. ಹಾರ್ಮೋನ್ಗಳ ಪಟ್ಟಿಯಲ್ಲಿರುವ ಮತ್ತೊಂದು ಅತಿ ಮುಖ್ಯ ಅಂಶವೆಂದರೆ ಕಾರ್ಟಿಸೋಲ್. ಇದನ್ನೇ ನಾವು ಒತ್ತಡದ ಹಾರ್ಮೋನ್ ಅನ್ನೋದಾಗಿ ಕರೆಯುತ್ತೇವೆ. ನಿರಂತರವಾಗಿ ಒತ್ತಡದಲ್ಲಿದ್ದರೆ ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟ ಹೆಚ್ಚಾಗುತ್ತೆ. ಈ ಹೆಚ್ಚಿನ ಕಾರ್ಟಿಸೋಲ್ ಮಟ್ಟವು ಪರೋಕ್ಷವಾಗಿ ಟೆಸ್ಟೋಸ್ಟೆರಾನ್ ಹಾಗೂ ಥೈರಾಯ್ಡ್ ಹಾರ್ಮೋನ್ಗಳ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತೆ. ಇದರ ಫಲಿತಾಂಶವಾಗಿ ಟೆಲೋಜೆನ್ ಇಫ್ಯೂಲಿಯಂ ಅನ್ನುವ ಸ್ಥಿತಿ ಉಂಟಾಗುತ್ತೆ. ಸ್ನೇಹಿತರೆ, ಹಾರ್ಮೋನ್ಗಳಿಗೆ ಸಂಬಂಧಿಸಿದ ಮತ್ತೊಂದು ಕಾರಣವೆಂದರೆ PCOS ಅಥವಾ PCOD. ಇದು ಕೇವಲ ಮಹಿಳೆಯರಲ್ಲಿ ಮಾತ್ರ ಕಂಡುಬರುವ ಒಂದು ಸ್ಥಿತಿಯಾಗಿದ್ದು, ಅಂಡಾಶಯದಲ್ಲಿ ಹಾರ್ಮೋನ್ಗಳ ಅಸಮತೋಲನದಿಂದಾಗಿ ಕೂದಲು ಉದುರುವಿಕೆ, ಮುಖದ ಮೇಲೆ ಅತಿಯಾದ ಕೂದಲು ಬೆಳೆಯುವಿಕೆ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದು ಪುರುಷರ ಹೇರ್ ಲಾಸ್ಗೆ ನೇರ ಸಂಬಂಧ ಹೊಂದಿಲ್ಲ. ಆದರೆ ಮಹಿಳೆಯರಲ್ಲಿ ಹೇರ್ ಫಾಲ್ ಜೊತೆಗೆ ಪೀರಿಯಡ್ಸ್ನಲ್ಲಿ ಏರುಪೇರು, ಮೊಡವೆಗಳು ಅಥವಾ ತೂಕ ಹೆಚ್ಚಳ ಮುಂತಾದ ಲಕ್ಷಣಗಳಿದ್ದರೆ ತಡ ಮಾಡದೆ ಸ್ತ್ರೀರೋಗ ತಜ್ಞರನ್ನ ಸಂಪರ್ಕಿಸಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ಕೂದಲು ಉದುರುವುದಕ್ಕೆ ಆಂತರಿಕ ಸಮಸ್ಯೆಗಳು ಮಾತ್ರವಲ್ಲದೆ ತಪ್ಪಾದ ಕೂದಲಿನ ಆರೈಕೆ ಕೂಡ ಸಮಾನವಾಗಿ ಮುಖ್ಯವಾಗುತ್ತೆ. ಅನೇಕರು ಯಾವುದೋ ಒಂದು ರ್ಯಾಂಡಮ್ ರೂಟೀನ್ ಅನ್ನ ಅನುಸರಿಸುತ್ತಾರೆ ಅಥವಾ ಸರಿಯಾದ ಆರೈಕೆ ಏನು ಅನ್ನುವ ಕಲ್ಪನೆಯೇ ಇರೋದಿಲ್ಲ. ಜಾಹೀರಾತುಗಳನ್ನು ನೋಡಿ ಅಥವಾ ಇದು ಕೆಲಸ ಮಾಡುತ್ತೆ ಅನ್ನೋದನ್ನ ಕೇಳಿ ತಕ್ಷಣ ಉತ್ಪನ್ನಗಳನ್ನು ಕೊಂಡು ಬಳಸುವ ಅಭ್ಯಾಸ ಸಾಮಾನ್ಯವಾಗಿದೆ. ಆದರೆ ದೈನಂದಿನ ಜೀವನದಲ್ಲಿ ಬಳಸುವ ಕೆಲವು ಉತ್ಪನ್ನಗಳು ಕೂದಲಿಗೆ ಹಾನಿ ಮಾಡುತ್ತವೆ. ಉದಾಹರಣೆಗೆ ಹೆವಿ ಸಲ್ಫೇಟ್ ಶ್ಯಾಂಪ್ಗಳು. ಇವು ನೆತ್ತಿಯನ್ನ ಅತಿಯಾಗಿ ಒಣಗಿಸಿ ತುರಿಕೆ ಹಾಗೂ ತಲೆಹೊಟ್ಟಿಗೆ ಕಾರಣವಾಗುವುದಲ್ಲದೆ ಮುಚ್ಚಿ ಹೋಗಿರುವ ರಂಧ್ರಗಳಿಂದಾಗಿ ಹೇರ್ ಫಾಲ್ ಅನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಆದ್ದರಿಂದ ನಾವು ಇಂತಹ ಹಾನಿಕಾರಕ ಉತ್ಪನ್ನಗಳ ಬದಲಿಗೆ ಸಲ್ಫೇಟ್ ಫ್ರೀ ಶ್ಯಾಂಪ್ಗಳನ್ನು ಬಳಸುವುದು ಉತ್ತಮ. ಸ್ನೇಹಿತರೆ, ದೈನಂದಿನ ಜೀವನದಲ್ಲಿ ಬ್ಲೋ ಡ್ರೈಯರ್, ಸ್ಟ್ರೈಟ್ನರ್, ಕಲರ್, ವ್ಯಾಕ್ಸ್ ಅಥವಾ ಜೆಲ್ನಂತಹ ಹೀಟ್ ಸ್ಟೈಲಿಂಗ್ ಉತ್ಪನ್ನಗಳನ್ನು ನಿಯಮಿತವಾಗಿ ಬಳಸೋದನ್ನು ನಿಲ್ಲಿಸಬೇಕು. ಶಾಖವನ್ನು ಕೂದಲಿನ ಮೇಲೆ ಪ್ರತಿದಿನ ಹರಿಸೋದರ ಬದಲು ಅವುಗಳನ್ನು ಕೇವಲ ವಿಶೇಷ ದಿನಗಳಲ್ಲಿ ಮಾತ್ರ ಬಳಸೋದು ಸೂಕ್ತ. ಇದರ ಜೊತೆಗೆ ಡಯಟ್ ಕೂದಲಿನ ಅಡಿಪಾಯವಾಗಿರುತ್ತೆ. ಕೂದಲಿನ ಮುಖ್ಯ ಘಟಕಾಂಶವಾದ ಕೆರಾಟಿನ್ ಪ್ರೋಟೀನ್ನಿಂದ ಮಾಡಲ್ಪಟ್ಟಿರೋದ್ರಿಂದ ಸಾಕಷ್ಟು ಪ್ರೋಟೀನ್ ಪೂರೈಕೆ ಅತ್ಯಗತ್ಯ. ಆಹಾರದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಕೂದಲು ದುರ್ಬಲವಾಗಿ ಮುರಿದು ಹೋಗುತ್ತೆ. ಕೇವಲ ಪ್ರೋಟೀನ್ ಮಾತ್ರವಲ್ಲ, ಐರನ್ ಕೊರತೆಯು ನೆತ್ತಿಗೆ ಆಮ್ಲಜನಕದ ಪೂರೈಕೆಗೆ ಅಡ್ಡಿಪಡಿಸಿ ಅತಿಯಾದ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಹಾಗಾಗಿಯೇ ವಿಟಮಿನ್ ಡಿ, B12, ಜಿಂಕ್ ಹಾಗೂ ಒಮೆಗಾ 3 ಕೊರತೆಗಳು ಕೂಡ ಹೇರ್ ಫಾಲಿಕಲ್ಸ್ಗಳನ್ನು ದುರ್ಬಲಗೊಳಿಸುತ್ತವೆ. ಕೂದಲು ಸುಲಭವಾಗಿ ಮುರಿದು ಬೀಳುತ್ತಿದ್ದರೆ ಅದು ಪೋಷಕಾಂಶಗಳ ಕೊರತೆಯ ಬಲವಾದ ಸೂಚನೆಯಾಗಿರಬಹುದು. ಆದ್ದರಿಂದ ಮೊಟ್ಟೆ, ಪನ್ನೀರ್, ಬೇಳೆ ಕಾಳುಗಳು, ಒಣ ಹಣ್ಣುಗಳು, ಹಸಿರು ಸೊಪ್ಪು ಹಾಗೂ ಹಣ್ಣುಗಳನ್ನು ದೈನಂದಿನ ಡಯಟ್ನ ಭಾಗವಾಗಿಸಿಕೊಳ್ಳುವ ಮೂಲಕ ಕೂದಲಿಗೆ ಬೇಕಾದ ಅತ್ಯುತ್ತಮ ಪೋಷಕಾಂಶಗಳನ್ನು ಪೂರೈಸಬೇಕು. ಕೇವಲ ಉತ್ತಮ ಡಯಟ್ನಿಂದಲೇ ಕೂದಲು ಆರೋಗ್ಯವಾಗಿರೋದಿಲ್ಲ ಅನ್ನೋದಕ್ಕೆ ನೀರಜ್ ಚೋಪ್ರಾ ಅವರ ಉದಾಹರಣೆಯೇ ಸಾಕು. ಅವರೇ ಹೇಳಿರುವಂತೆ ವ್ಯಾಯಾಮದ ನಂತರ ಬೆವರನ್ನ ಸರಿಯಾಗಿ ಸ್ವಚ್ಛಗೊಳಿಸದೆ ಅಥವಾ ಸ್ನಾನದ ನಂತರ ಕೂದಲಿಗೆ ಸರಿಯಾದ ಆರೈಕೆ ನೀಡದೆ ನಿರ್ಲಕ್ಷಿಸಿದ ಕಾರಣ ಅವರ ಕೂದಲು ನಿಧಾನವಾಗಿ ದುರ್ಬಲವಾಯಿತು. ಆದ್ದರಿಂದ ಆರೋಗ್ಯಕರ ಕೂದಲಿಗಾಗಿ ಕೇವಲ ಒಳ್ಳೆ ಊಟ ಸಾಕಾಗುವುದಿಲ್ಲ. ಆಹಾರ ಹಾಗೂ ಕೂದಲಿನ ಆರೈಕೆ ಎರಡನ್ನ ಕೂಡ ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಅತ್ಯಗತ್ಯ. ಇದರ ಜೊತೆಗೆ ಒತ್ತಡ ಕೂದಲಿಗೆ ಒಂದು ಹಿಡನ್ ಕಿಲ್ಲರ್ ಇದ್ದಂತೆ. ಮಾನಸಿಕ ಅಥವಾ ದೈಹಿಕ ಒತ್ತಡವು ನೇರವಾಗಿ ಕೂದಲಿನ ಬೆಳವಣಿಗೆಯ ಚಕ್ರವನ್ನ ಅಡ್ಡಿಪಡಿಸುತ್ತದೆ. ದೀರ್ಘಕಾಲೀನ ಒತ್ತಡದಲ್ಲಿದ್ದಾಗ ಕೂದಲು ಬೆಳವಣಿಗೆಯ ಹಂತದಿಂದ ನೇರವಾಗಿ ಉದುರುವಿಕೆಯ ಹಂತಕ್ಕೆ ಜಿಗಿದು ಬಿಡುತ್ತೆ. ಈ ಸ್ಥಿತಿಯನ್ನೇ ಟೆಲೋಜನ್ ಎಂಪ್ಲಿವಿಯಂ ಅಂತ ಕರೀತಾರೆ.
ಇದರಿಂದ ತಲೆಯ ಒಂದೇ ಭಾಗದಲ್ಲಿ ಮಾತ್ರವಲ್ಲದೆ ಒಟ್ಟಾರೆಯಾಗಿ ನೆತ್ತಿಯೆಲ್ಲ ಉದುರಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಕಳೆದ 2-3 ತಿಂಗಳುಗಳಲ್ಲಿ ಪರೀಕ್ಷೆಯ ಒತ್ತಡ, ಸಂಬಂಧಗಳ ಸಮಸ್ಯೆ, ದೊಡ್ಡ ಅನಾರೋಗ್ಯ ಅಥವಾ ಉದ್ಯೋಗದ ಒತ್ತಡದಂತಹ ಯಾವುದೇ ಪ್ರಮುಖ ಒತ್ತಡದ ಘಟನೆಯನ್ನ ಎದುರಿಸಿದ ನಂತರ ಹಠಾತ್ತನೆ ಭಾರಿ ಕೂದಲು ಉದುರಲು ಶುರುವಾಗಿದ್ದರೆ ಬಹುತೇಕ ಅದು ಒತ್ತಡಕ್ಕೆ ಸಂಬಂಧಿಸಿದ ಹೇರ್ ಫಾಲ್ ಆಗಿರುವ ಸಾಧ್ಯತೆ ಇದೆ. ಈ ರೀತಿಯ ಸಮಸ್ಯೆಗಳಿಗೆ ಕಡಿಮೆ ನಿದ್ರೆ, ಜಂಕ್ ಫುಡ್ ಸೇವನೆ, ಆಲ್ಕೋಹಾಲ್ ಸೇವನೆ ಹಾಗೂ ವ್ಯಾಯಾಮವಿಲ್ಲದ ಜಡ ಜೀವದಂತಹ ಕೆಟ್ಟ ಜೀವನ ಶೈಲಿಯ ಅಂಶಗಳು ಬೆಂಕಿಗೆ ಎಣ್ಣೆ ಸುರಿದಂತೆ ಕೆಲಸ ಮಾಡಿ ಉದುರುವಿಕೆಯನ್ನ ವೇಗಗೊಳಿಸುತ್ತವೆ. ಆದರೆ ಸಂತೋಷದ ಸುದ್ದಿ ಏನಂದ್ರೆ, ಒತ್ತಡ ಕಡಿಮೆ ಆದ್ಮೇಲೆ ಈ ರೀತಿಯ ಹೇರ್ ಫಾಲ್ ಸಾಮಾನ್ಯವಾಗಿ ಸ್ವಲ್ಪ ನಿಧಾನವಾಗಿ ಆದರೂ ನಿಯಂತ್ರಣಕ್ಕೆ ಬರುತ್ತದೆ. ಅದಕ್ಕೆ ಪರಿಹಾರ ಸರಳವಾಗಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತಂತ್ರಗಳನ್ನು ಅನುಸರಿಸುವುದು, ಪ್ರತಿದಿನ ಧ್ಯಾನ ಮಾಡುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಹಾಗೂ ಕನಿಷ್ಠ 7-8 ಗಂಟೆಗಳ ಕಾಲ ಸರಿಯಾದ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಕೂದಲಿನ ಸಮಸ್ಯೆ ನಿಜವಾಗಿಯೂ ಒತ್ತಡದಿಂದ ಉಂಟಾಗಿದ್ದರೆ ಅದು ಸಾಮಾನ್ಯವಾಗಿ 6-9 ತಿಂಗಳೊಳಗೆ ಸಾಮಾನ್ಯವಾಗಿ ಚೇತರಿಸಿಕೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಕೂದಲಿನ ಆರೋಗ್ಯವನ್ನು ರಕ್ಷಿಸಲು ಇರುವ ಸರ್ವೋತ್ತಮ ವಿಧಾನವೇನೆಂದರೆ, ಮೊದಲು ಹೇರ್ ಫಾಲ್ ಪ್ಯಾಟರ್ನ್ ಅನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಹಾಗೂ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚುವುದು. ನಮ್ಮ ಆರೋಗ್ಯದ ನಿಯಂತ್ರಣ ನಮ್ಮ ಕೈಯಲ್ಲೇ ಇರುತ್ತೆ. ಯಾಕಂದರೆ ಹಿಂದೆ ಕಾಳಜಿ ತೆಗೆದುಕೊಂಡರೆ ಆರೋಗ್ಯದ ನಿಯಂತ್ರಣ ಹಿಡಿತದಲ್ಲಿರುತ್ತೆ. ಆದರೆ ಭವಿಷ್ಯದಲ್ಲಿ ಹೇರ್ ಲಾಸ್ ತುಂಬ ಜಾಸ್ತಿ ಆಗಿಬಿಟ್ಟ ಮೇಲೆ ದುಬಾರಿ ಹೇರ್ ಟ್ರಾನ್ಸ್ಪ್ಲಾಂಟ್ ಹೊರತುಪಡಿಸಿ ಬೇರೆ ಯಾವುದೇ ಆಯ್ಕೆಗಳು ಹೆಚ್ಚಾಗಿ ಉಳಿಯೋದಿಲ್ಲ ಅನ್ನೋದು ಮಾತ್ರ ಕಠಿಣ ಸತ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.